ದುಡ್ಡಿಲ್ಲ ಅಂತಂದ್ರೆ ಮನೆಯಿಂದ ಆಚೆ ಹೋಗೋದಕ್ಕೂ ಮುಂಚೆ ನಿಮ್ಮ ಜೇಬನ್ನ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ಯಾಕೆ ನಾವು ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಇನ್ನು ಮುಂದೆ ಕ್ಯಾಶ್ ಇರಲಿಲ್ಲ ಅಂತಂದ್ರೆ ನೀವು ವ್ಯವಹಾರ ಮಾಡೋದೇ ಕಷ್ಟ ಆಗುತ್ತೆ. ಕಾರಣ ಬಹುತೇಕರು UPI ಪೇಮೆಂಟ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣವೂ ಕೂಡ ತಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಕಾರಣ UPI ಪೇಮೆಂಟ್ ಇಂದಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಸಣ್ಣ ಪುಟ್ಟ ಅಂಗಡಿಯವರಿಗೂ ಕೂಡ ಈಗ ತೆರಿಗೆ ಕಟ್ಟಿ ಅಂತ ಹೇಳಿ ನೋಟಿಸ್ ಕೊಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಲಕ್ಷ ಲಕ್ಷ. ಹೀಗಾಗಿ ಆಟೋ ಚಾಲಕರು ಕೂಡ ಈಗ UPI ಬಂದ್ ಮಾಡಿದ್ದಾರೆ. ಕ್ಯಾಶ್ ಇದ್ರೆ ಮಾತ್ರ ಆಟೋ ಹತ್ತಿ ಅಂತಿದ್ದಾರೆ ಚಾಲಕರು. ಆಟೋ ಚಾಲಕರಿಂದ ಡಿಜಿಟಲ್ ಪೇಮೆಂಟ್ಗೆ ಗುಡ್ ಬೈ. ನಿಮ್ಮ ಹತ್ರ ಕ್ಯಾಶ್ ಇದೆಯಾ, ಆಟೋ ಹತ್ರಿ. ಆನ್ಲೈನ್ ಕ್ಯಾಶ್ ಪೇಮೆಂಟ್ ಮಾಡ್ತೀವಿ ಅಂತಂದ್ರೆ ಬೇಡ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಆಟೋ ಚಾಲಕರು ಮಾತಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಈಗ ಕ್ಯಾಶ್ ಮಾತ್ರ, UPI ಪೇಮೆಂಟ್ ಇಲ್ಲ. ನಾವು ಅವ್ರ ಆಟೋ ಹತ್ತುವಾಗಲೇ ಹೇಳ್ಬಿಡ್ತೀವಿ, ನಿಮ್ಮ ಹತ್ರ ಕ್ಯಾಶ್ ಇದ್ರೆ ಮಾತ್ರ ಆಟೋನ ಹತ್ರಿ, ಇಲ್ಲ ಅಂತಂದ್ರೆ ಬೇಡ ಅಂತ ಹೇಳಿ. ವಾಣಿಜ್ಯ ತೆರಿಗೆ ಇಲಾಖೆ ಕಾಂಡಿಮೆಂಟ್ಸ್ ಮತ್ತು ಕಬಾಬ್ ಮಾಲೀಕನಿಗೆ ತೆರಿಗೆ ನೋಟಿಸ್ ಬೆನ್ನಲ್ಲೇ ಇದೀಗ ಆಟೋ ಚಾಲಕರು ಒಂದು ಕಡೆ ಸ್ಕ್ಯಾನ್ ತೆಗೆಯಲು ಮುಂದಾಗಿದ್ದಾರೆ. ನಾವು ಸ್ಕ್ಯಾನ್ ಇನ್ಮೇಲೆ ಇಟ್ಗಲ್ಲ, ಓನ್ಲಿ ಕ್ಯಾಶ್ ಕೊಟ್ಟರೆ ಮಾತ್ರ ಆಟೋದಲ್ಲಿ ಬರಬೇಕಂತ ನಮ್ಮ ಕಡೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ನೋಡ್ತಿರ್ಬೋದು ಪೀಸ್ ಆಟೋ ಸಂಘಟನೆ ಸಾಕಷ್ಟು ಆಟೋ ಚಾಲಕರಿದ್ದಾರೆ. ಅವ್ರು ಮಾತಾಡಿಸ್ತೀನಿ. ಇಲ್ಲಿ ಅಧ್ಯಕ್ಷರಿದ್ದಾರೆ. ಸರ್, ಈಗ ತೆರಿಗೆ ನೋಟಿಸ್ ನೀಡ್ತಿದ್ದಾರೆ ಕೆಲವೊಂದು ಸಣ್ಣ ಸಣ್ಣ ಅಂಗಡಿಗಳಿಗೆ, ಕ್ಯಾಂಡಿಮೆಂಟ್ಸ್ಗಳಿಗೆ, ಕಬಾಬ್ ಮಾಲೀಕನಿಗೆ 36 ಲಕ್ಷ, 20 ಲಕ್ಷ, 10 ಲಕ್ಷ ಅಂತ. ನೀವು ಇನ್ನು ಮುಂದೆ, ಯಾಕಂದರೆ ನಿಮ್ಮ ಸಹ ಏನು ಆಟೋದಲ್ಲಿ ಸ್ಕ್ಯಾನ್ ಇರುತ್ತೆ 90%, ನೀವು ಸಹ ಸ್ಕ್ಯಾನನ್ನು ರಿಮೂವ್ ಮಾಡೋಕ್ಕೆ ಮುಂದಾಗ್ತಿದ್ರೆ ಹೇಗೆ ಸರ್ ಅಂತ? ಸರ್, ನಿಜವಾಗ್ಲೂ ಎಲ್ಲ ನಮ್ಮ ಆಟೋ ಚಾಲಕರಾಗಲೇ ಭಯ ಶುರುವಾಗಿದೆ. ಸ್ವಯಂ ಪ್ರೇರಿತವಾಗಿ ಸುಮಾರು ಜನ ಚಾಲಕರು ಈಗ ಆನ್ಲೈನ್ ಪೇಮೆಂಟ್ ಬೇಡ, ನಮಗೆ ಕ್ಯಾಶ್ ಕೊಟ್ಟು ಹೋಗಿ ಅಂತೇಳಿ ಪ್ರಯಾಣಿಕರನ್ನ ಎಚ್ಚರಿಸ್ತಾ ಇದ್ದಾರೆ. ನಾವು ನಮ್ಮ ಸಂಘ ಸಂಸ್ಥೆಯಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ಚಾಲಕರಿಗೆ ತೊಂದರೆ ಆಗಬಾರ್ದು, ಇಲ್ಲ ರಾಜ್ಯ ಸರ್ಕಾರ ಬಂದು ನಾವು ಇದನ್ನು ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ಬಹಿರಂಗವಾಗಿ ಮಾಧ್ಯಮ ಮುಖಾಂತರ ಹೇಳಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ನ ಕ್ಯಾಶ್ ಆಗಿ ತೊಗೋತೀವಿ ಬಿಟ್ಟರೆ ಈ ಗೂಗಲ್ ಪೇ, ಫೋನ್ಪೇ ಮುಖಾಂತರ ತೊಗೊಳೋದನ್ನ ನಿಲ್ಲಿಸ್ತಾ ಇದ್ದೀವಿ. ಅಲ್ಲ ಸರ್, ಸರ್ಕಾರ ಹೇಳ್ತಾರೆ ಡಿಜಿಟಲ್ ಡಿಜಿಟಲ್ ಇಂಡಿಯಾ ಅಂತ. ಈಗ ಈ ಥರ ಮಾಡಿದ್ರೆ ಹೇಗೆ ಸರ್ ಅಂತ? ಸಣ್ಣ ವ್ಯಾಪಾರಿಗಳಿಗೆ ಬದುಕು ಹೇಗೆ ಕಟ್ಟಿಕೊಳ್ಬೇಕು ಅಂತ? ಸರ್, ನಿಜವಾಗ್ಲೂ ನಾವು ಮಾಧ್ಯಮದಲ್ಲಿ ನೋಡ್ತೀವಲ್ಲ, ಒಬ್ಬೊಬ್ರಿಗೆ 36 ಲಕ್ಷ ಬಂದಿದೆಯಂತೆ. ಇದೇ ನಮ್ಮ ಆಟೋ ಚಾಲಕರು ಏನಾಗಿದೆ, ಈಗ 15-20 ಬಾಡಿಗೆ ಡೈಲಿ ಹೊಡಿತಾರೆ. ಎಲ್ಲರಿಗೂ ಅವ್ರಿಗೆ ಆನ್ಲೈನಲ್ಲೇ ಬರುತ್ತೆ ಪೇಮೆಂಟು. ಈ ನಾವೆಲ್ಲ ಡಿಜಿಟಲ್ ಇಂಡಿಯಾ, ನಮ್ಮ ದೇಶದ್ದು ನರೇಂದ್ರ ಮೋದಿಯವರು ಡಿಜಿಟಲ್ ಇಂಡಿಯಾ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಇದು ಏನಕ್ಕೆ ಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಅಂದರೆ ಈ ಕಾನೂನು ಯಾವ ಥರ ಇದೆ ಅಂದರೆ, ಇಲ್ಲಿ ಯಾರೂ ಈ ದುಡಿದು ಬಿಲ್ಡಿಂಗ್ ಕಟ್ಟಿಲ್ಲ. ನಾವು ಜೀವನ ಮಾಡೋದೇ ಕಷ್ಟ ಪರಿಸ್ಥಿತಿಲಿ ಇವತ್ತು ಟ್ಯಾಕ್ಸ್ ಹಾಕ್ತೀವಿ ನಮ್ಮ ಮೇಲೆ ಅಂತ ಬರಬೇಕಾದ್ರೆ ನಾವೇನಕ್ಕೆ ಡಿಜಿಟಲ್ ಇಂಡಿಯಾಗೆ ನಾವು ಪ್ರೇರಣೆ ಮಾಡಬೇಕು? ನಾವು ಇವಾಗ ಮುಂಚೆ ಹೇಗೆ 5 ವರ್ಷ ಹಿಂದೆ ನಡೀತಾ ಇತ್ತು ಕ್ಯಾಶ್ ವ್ಯವಹಾರಕ್ಕೆ ಪ್ರಾಮುಖ್ಯತೆ. ನಿಮ್ಮ ಸಂಘಟನೆ ಚೀಟಿ ವ್ಯವಹಾರ ಇರುತ್ತೆ, ದುಡ್ಡು ವ್ಯವಹಾರ ಸಹ ಆಗ್ತಿರ್ತದೆ, 1 ಲಕ್ಷ 2 ಲಕ್ಷ, ಅದು ಸಹ ಈ ಇನ್ಕ್ಲೂಡಿಂಗ್ ಆಯ್ತಂದ್ರೆ ಮತ್ತೆ ಕಷ್ಟ ಆಗ್ಬೋದಾ ಹೇಗೆ ಸರ್ ಅಂತ? ತುಂಬ ಸರ್, ನಮ್ಮ ಆಟೋ ಚಾಲಕರಲ್ಲಿ ಅಂದರೆ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ. ಏನೇ ಒಂದು ಕಷ್ಟ ಬಂದಾಗ ಒಬ್ರಿಗೊಬ್ರಿಗೂ ಸಹಕಾರಿ ಆಗ್ತಿರ್ತೀವಿ. ಒಬ್ಬೊಬ್ಬರಲ್ಲಿ ದುಡಿಯೋದು ನಾವು ಒಂದು 30-40 ಸಾವಿರ ಇದ್ರೂ ನಮ್ಮ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಲೆಕ್ಕ ಹಾಕೊಂಡ್ರೆ ಚಾಲಕರಲ್ಲಿ ಲಕ್ಷಾಂತರ ರೂಪಾಯಿವರೆಗೂ ಹೋಗುತ್ತೆ. ಅಂದರೆ ಅದು ದುಡ್ಡು ಯಾರ್ದು ಅವ್ರದ್ದಲ್ಲ, ಇವ್ರದಿಂದ ದುಡ್ಡು ಏನೋ ಒಂದು ಕಡೆ ಎಲ್ಲ ಗುಂಪು ಮಾಡ್ಕೊಂಡು ಚೀಟಿ ಮಾಡ್ಕೊಂಡಿರ್ತಾರೆ, ಆ ದುಡ್ಡನ್ನ ಇಲ್ಲಿ ಅಕೌಂಟ್ಗೆ ಹಾಕ್ಸ್ಕೋತಾರೆ. ಇದನ್ನು ತಂದು ಇವ್ರು ಲೆಕ್ಕ ಕೊಡಿ ಅಂತ ಹೇಳಿದ್ರೆ, ಅದಕ್ಕೆ GST ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿಂದ ಕಟ್ಟಲಿಕ್ಕಾಗತ್ತೆ? ಆಗಲೇ ನಮಗೊಂದು ದೊಡ್ಡ ಹೊಡೆತ ಬಿದ್ದಿದೆ. ಏನು ಈ ಪಾನು ಮತ್ತು ಆಧಾರ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ, ಈ ಊಬರಲ್ಲಿ ಒಂದು TDS, ಓಲಾ ಊಬರಲ್ಲಿ TDS ಕಟ್ ಆಗ್ತಾ ಇದೆ. ಇಲ್ಲೇ ಒಬ್ರಿಗೆ, ನಮ್ಮವ್ರಿಗೆ ಯಾರಿಗೂ ಒಬ್ರಿಗೆ ಬಂದಿತ್ತು 18,000 ರೂಪಾಯಿ ಕಟ್ಟಿ ಅಂತೇಳಿ. ಸರ್, ಇನ್ನು ಮುಂದೆ ಕ್ಯಾಶ್ ಕೊಟ್ಟು ಆಟೋ ಇದ್ರೆ ಹೇಗೆ ಸರ್? ಹೌದು ಸರ್, ಅದು ಖಂಡಿತ ಅದು ಆಗಲೇಬೇಕು. ಯಾಕಂದರೆ ಇವಾಗ ನಮ್ಮ ಆಟೋದಲ್ಲಿ ಏನಾಗಿದೆ ಅಂದರೆ, ದಿನಕ್ಕೆ 10 ಜನ ಪ್ಯಾಸೆಂಜರ್ ಹತ್ತಿದ್ರೆ 8 ಜನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ನಾವು ಅವ್ರು ತಿಳುವಳಿಕೆ ಕೊಡ್ತಾ ಇದ್ದೀವಿ, ಈ ಥರ ಆಗ್ತಾಯಿದೆ, ನಮಗೆ ತೊಂದರೆ ಆಗುತ್ತೆ, ಬೇಡ ಅಂತ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಇರೋದೇ ಇದು, ಹಿಂಗೆ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನಗಳು ಸ್ವಲ್ಪ ಬದಲಾವಣೆ ತೊಗೊಂಡು ಆಟೋದವ್ರಿಗೆ ಸಹಕಾರ ಕೊಟ್ಟು ಇನ್ಮೇಲೆ ಕ್ಯಾಶೇ ಕೊಡಬೇಕು ಅಂತ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಆಟೋ ಚಾಲಕರು ಸಹ ಹೇಳೋ ಪ್ರಕಾರ ಅಂದರೆ ಇವರು ಚೀಟಿ ಬಿಸ್ನೆಸ್ ಇರುತ್ತೆ. ಕೆಲವೊಂದು ಹೇಳ್ತಿರ್ಬೋದು, ಇವರು ಮನೆ ಕಟ್ಸೋಕ್ಕೆ ಯಾರು ಕೂಡ 5 ಲಕ್ಷ ಅಕೌಂಟಲ್ಲಿ ಹಾಕ್ಕೊಂಡಿದ್ದಾರೆ, ಇದರಿಂದ ಸಮಸ್ಯೆ ಆಗ್ಬೋದು, ನಮಗೂ ಸಹ ತೆರಿಗೆ ಕಟ್ಟಂತ ನೋಟಿಸ್ ನೀಡ್ಬೋದು. ಕಬಾಬ್ ಮಾಲೀಕನಿಗೆ 36 ಲಕ್ಷ ನೀಡಿದ್ದಾರೆ, ನಮಗೂ ಸಹ ಬರ್ಬೋದು. ಹೀಗಾಗಿ ಆಟೋ ಚಾಲಕರು ಇನ್ನು ಮುಂದೆ ಸ್ಕ್ಯಾನ್ ಬಳಸಲ್ಲ, ಓನ್ಲಿ ಕ್ಯಾಶ್ ಮಾತ್ರ ತಂದರೆ ಆಟೋದಲ್ಲಿ ಇರಬೇಕು ಪ್ರಯಾಣಿಕರು ಅಂತ ಒಂದು ಕಡೆ ಎಚ್ಚರಿಕೆ ಜೊತೆಗೆ, ಒಂದು ಕಡೆ ನೋ ಫೋನ್ಪೇ, ನೋ ಗೂಗಲ್ ಪೇ ಅಂತ ಒಂದು ಕಡೆ ಆ ಎಚ್ಚರಿಕೆ ಜೊತೆಗೆ ಒಂದು ಕಡೆ ಪ್ರಯಾಣಿಕರು ಇನ್ನು ಮುಂದೆ ಕ್ಯಾಶ್ ಕಟ್ಟಿ ಏರಿ ಅಂತ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ಧ್ರುವರಾಜ್, ಹಾಗೆಯೇ ಬೆಳಗಾವಿಯಿಂದ ಮೈಲಾರಿ ಪಟಾರ್. ಮೊದಲು ಬೆಂಗಳೂರಿನ ಪ್ರತಿನಿಧಿ ಧ್ರುವರಾಜ್ ಮಾತಾಡ್ಸೋಣ. ಧ್ರುವರಾಜ್, ಈಗಷ್ಟೇ ನಾವು ಬೆಂಗಳೂರಿನ
ಆಟೋ ಚಾಲಕರು ಮಾತಾಡ್ತಾ ಇದ್ದದನ್ನು ಕೇಳಿಸ್ಕೊಂಡ್ವಿ. UPI ಪೇಮೆಂಟನ್ನು ನಾವು ಮಾಡಿಸ್ಕೊಳ್ಳೋದು, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ಬಂದು ನಮ್ಮನ್ನು ಹಿಡ್ಕೊಳ್ಳೋದು, ನಾವು ಆದಾಯವನ್ನು ಗಳಿಸೋದಕ್ಕೆ, ದಿನದ ವರಮಾನವನ್ನು ನೋಡೋದಕ್ಕೆ ಎಷ್ಟೆಲ್ಲ ಕಷ್ಟ ಬೀಳ್ತಾ ಇದೀವಿ ಅವ್ರಿಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಬರೋದು, ನೋಟಿಸ್ ಕೊಡೋದು, ಇದು ರಗಳೆನೇ ಬೇಡ ಅಂತ ಹೇಳಿ ನಾವು ಕ್ಯಾಶ್ಗೆ ಪ್ರಿಫರೆನ್ಸನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳಿದರು. ಯಾವ ರೀತಿಯ ಮನಸ್ಥಿತಿಯಲ್ಲಿ ಆಟೋ ಚಾಲಕರು ಸದ್ಯಕ್ಕೆ ಇದ್ದಾರೆ ಬೆಂಗಳೂರಿನಲ್ಲಿ? ಶ್ರೀಪಾದ್, ಈಗ UPI ಪೇಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಅಂಗಡಿಯಲ್ಲಿ ಈ ನೋ ಪೇಮೆಂಟ್ ಅನ್ನುವಂಥ ಬೋರ್ಡ್ಗಳು ಬಂದಿದ್ದಾವೆ. ಆದರೆ ಈಗ ಆಟೋ ಚಾಲಕರು ಏನು ಹೇಳ್ತಾರೆ ಅಂತ ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ರಾಜು ಅನ್ನುವಂಥ ಚಾಲಕರು ನನ್ನ ಜೊತೆ ಇದ್ದಾರೆ. ಸರ್, ಈಗ UPI ಪೇಮೆಂಟ್ ಮಾಡಿದವರಿಗೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಹೋಗ್ತಾ ಇದೆ, ಅದು 40 ಲಕ್ಷದ ಮೇಲ್ ಮಾಡಿದವರಿಗೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಕ್ಯಾಶ್ ತಗೊಳ್ತಾ ಇದ್ದೀರೋ ಅಥವಾ ಆನ್ಲೈನ್ ಪೇಮೆಂಟ್ ತಗೊಳ್ತಾ ಇದ್ದೀರಾ ಅಂತ? ಇಲ್ಲ, ನಾವು ಮಾಮೂಲಿ ಇವಾಗ UPI ಯಾರು ಮಾಡ್ತಾರೆ UPI ಮಾಡಿಸ್ಕೋತೀವಿ. ಯಾಕೆಂದರೆ ನಮ್ಮದು ಬರೀ ಟ್ರಾನ್ಸ್ಕೇಷನ್ ಬಂದು 30 ರೂಪಾಯಿ ಮಿನಿಮಮ್ಮು. 30 ರೂಪಾಯಿ ಏನಿದೆ, 30 ರೂಪಾಯಿಗೆಲ್ಲ ಯಾರು ಟ್ಯಾಕ್ಸ್ ಹಾಕಲ್ಲ. ನಮಗೇನು UPIಯಿಂದ ತೊಂದರೆ ಏನಿಲ್ಲ. ಮಾಡಿದ್ರೆ ಮಿನಿಮಮ್ ಅಂದರೆ 100 ರೂಪಾಯಿ ಮಾಡ್ತಾರೆ ನಮ್ಗೆ ಅಷ್ಟೇ. ಅದ್ರ ಮೇಲೆ ಏನು ಮಾಡಲ್ಲ. 100 ರೂಪಾಯಿ ಮಾಡಿದ್ರು 10 ವರ್ಷ ಆದರೂ ನಮ್ಗೆ 40 ಲಕ್ಷ ರೂಪಾಯಿ ನಮಗೇನು ಬರಲ್ವಲ್ಲ. UPIಯಿಂದ ನಮಗೇನು ತೊಂದರೆ ಏನಿಲ್ಲ. ಈಗ ಕೆಲವೊಂದಿಷ್ಟು ಆಟೋ ಚಾಲಕರು ಹೇಳ್ತಾ ಇದ್ದಾರೆ, ಅಂದರೆ ನಾವು ಆಲ್ಮೋಸ್ಟ್ ಕ್ಯಾಶ್ ತಗೊಳಕ್ಕೆ ಶುರು ಮಾಡಿದ್ದೀವಿ, ಯಾಕೆ ಬೇಕು, ಒಂದು ವೇಳೆ ಏನಾದರೂ ನಮಗೂ ನೋಟಿಸ್ ಬಂದರೆ ಅಂತ ಒಂದಿಷ್ಟು ಜನ ಭಯದಲ್ಲಿದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಅಂತ ನೀವು? ಇಲ್ಲ, ಯಾಕೆ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾಪ ಇವಾಗ ನನ್ನ ಕಣ್ಣೆದುರುಗಡೆನೇ ಇಲ್ಲಿ ಯಾರು 1-2-3 ಜನ ಟೀ ಕುಡಿಯೋಕ್ಕೆ ಬಂದರೆ ಅವ್ರ ಹತ್ರ UPI ಯಾರು ಮಾಡಿಸ್ಕೋತಾ ಇಲ್ಲ. ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ತೊಂದರೆ. ಯಾರು ಬಿಸ್ನೆಸ್ ಮಾಡ್ತಾರೋ ಅವ್ರಿಗೆ ತೊಂದರೆ ಆಯ್ತಾ ಇದೆ. ನಮ್ಗೆ ಯಾವ ಥರ ತೊಂದರೆ ಆಯ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ನಮಗೆ ಯಾರು ಪ್ಯಾಸೆಂಜರ್ ಬರ್ತಾರೆ, ಅವ್ರು ಬಂದವರು ನಮ್ಮ ಹತ್ರ ಇವಾಗ UPI ಮಾಡ್ತಾರೆ, ಒಂದು 100 ರೂಪಾಯಿ UPI ಮಾಡ್ತಾರೆ, ಇಲ್ಲ ಒಂದು 30 ರೂಪಾಯಿ UPI ಮಾಡ್ತಾರೆ. ನಮ್ಮ ಹತ್ರ ಜೋಬಲ್ಲಿ ದುಡ್ಡಿರಲ್ಲ. ನಾವು UPI ಮಾಡೋಕೆ ಹೋದ್ರೆ ನಮ್ಮ ಹತ್ರ ಇಸ್ಕೋತಾ ಇಲ್ಲ, ಅವರು UPI ತೊಗೋತಾ ಇಲ್ಲ. ಹಂಗಾಗಿ ನಮಗೆ ಸ್ವಲ್ಪ ಅದರಿಂದ ತೊಂದರೆ ಆಯ್ತಾ ಇದೆ ಹೊರತು ಅವ್ರು ನಮಗೆ ಮಾಡೋದ್ರಿಂದ ತೊಂದರೆ ಆಯ್ತಾ ಇಲ್ಲ. ಸರಿನಾ ಅಣ್ಣ? ಈಗ ನೀವೇನು ಹೇಳ್ತೀರಾ? UPI ತಗೊಳ್ತೀರಾ ಹೆಂಗೆ ಅಂತ? UPI ತಗೊಳ್ಳೇಬೇಕು ಸರ್. ಈಗೆಲ್ಲ ಆನ್ಲೈನಲ್ಲಿ ಯಾವ ಇದನ್ನು UPI ತಗೊಳ್ಳೇಬೇಕು. ನಮಗೇನು ತೊಂದರೆ ಇಲ್ಲ, ಮಿಗ್ದವ್ರಿಗೇನೋ ಗೊತ್ತಿಲ್ಲ. ಈಗ ಒಂದ್ಸತಿ ಆನ್ಲೈನ್ ಅಂತ ಬಂದಮೇಲೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಇವಾಗಲೂ ಎಲ್ಲ ಆನ್ಲೈನೇ ನಡೀತಾ ಇರೋದು. ಯಾವುದೇ ಒಂದು ಆ್ಯಪ್ ಬಂದರೂ ಇವಾಗ ಮೊಬೈಲ್ ಬಂದಮೇಲೆ ಆ ಆ್ಯಪ್ದು ಡಿಲೀಟ್ ಅಂತ ಮಾಡೋಕ್ಕೂ ಆಗಲ್ಲ, ಇದೂ ಆಗಲ್ಲ. ಇವಾಗ UPI ಅಂತ ಹೇಳಿದ್ಮೇಲೆ ಎಲ್ಲರೂ ಏನು ಮನ್ಸಲ್ಲಿ ಏನು ಚಿಂತೆ ಮಾಡ್ತಾರೆ, ಓ ಬಿಡಪ್ಪ ಫೋನ್ಪೇ ಇದೆ, ಫೋನ್ಪೇ ಮಾಡೋಣ ಅಂತ ಹೇಳ್ತಾರೆ. ಯಾರು ಕ್ಯಾಶ್ ಮಡಿಕೊಂಡು ಓಡಾಡಲ್ಲ ಇವಾಗ ಯಾರೂ. ಎಸ್ ಶ್ರೀಪಾದ್, ಇದು ಇಲ್ಲಿನ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಮುಖ್ಯವಾಗಿ ಆಟೋ ಟ್ರಾನ್ಸಾಕ್ಷನ್ನು ಅಷ್ಟೊಂದೆಲ್ಲ ಮೀರಿ ಹೋಗಲ್ಲ, ಹಾಗಾಗಿ ನಾವು UPIಯನ್ನು ತಗೊಳ್ತೀವಿ ಪ್ರಯಾಣಿಕರ ಹಿತದೃಷ್ಟಿಯಿಂದ. ಆದರೆ ಕೆಲವೊಂದಿಷ್ಟು ಜನ ಈ ರೀತಿ ಆಗ್ತಾ ಇದೆ, ಆ ಗೊಂದಲಗಳಿಂದ ಈ ತರಹದ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಧ್ರುವ ಸಂಪರ್ಕದಲ್ಲಿರಿ. ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್ ಅವ್ರನ್ನ ಮಾತಾಡ್ಸೋಣ. ಮೈಲಾರಿ, ಬೆಳಗಾವಿ ಜನ ಏನು ಹೇಳ್ತಾರೆ? ಬೆಳಗಾವಿ ಆಟೋ ಚಾಲಕರು ಅಥವಾ UPIನೇ ನಂಬ್ಕೊಂಡಂಥವ್ರು ಏನು ಹೇಳ್ತಿದ್ದಾರೆ ಈ ಒಂದು ಬೆಳವಣಿಗೆಯಿಂದ? ಖಂಡಿತ ಶ್ರೀಪಾದ್, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಪ್ರಮುಖವಾಗಿ ಏನು ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದ್ದು. ಇದರಿಂದ ಆಟೋ ಚಾಲಕರು ಏನು ಹೇಳ್ತಾರೆ ಮತ್ತು ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ವತಃ ಅವರನ್ನೇ ಕೂಡ ನಾನು ಮಾತಾಡ್ತೇನೆ ಸರ್. ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕೂಡ ಇದು ಏನು ತೆರಿಗೆ ಟ್ಯಾಕ್ಸ್ನಿಂದ ನೋಟಿಸ್ ಬರ್ತಾ ಇತ್ತು. ಬಹುತೇಕ ಕಡೆ ಬೆಂಗಳೂರಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಆಟೋದವರು ಏನು UPI ಬಳಕೆನ ನಿಲ್ಲಿಸ್ತಿದ್ದಾರೆ. ತಾವೇನಾದರೂ ನಿಲ್ಲಿಸ್ತಿದ್ದಾರೆ ಸರ್? ಸರ್, ನಾವು ನೋಡ್ರಿ ಇವರು ಗೂಗಲ್ ಪೇ, ಫೋನ್ಪೇ ಮಾಡ್ತಾ ಇದ್ದಾರೆ. ನಾವು ಕಡಿಮೆ ಭಾಳ ಮಾಡಿದೆವು ರೀ. ಯಾಕಂದರೆ ಟ್ಯಾಕ್ಸ್ ಭಾಳ ತೊಗೋತಾರೆ. ಅದರ ಸಂಬಂಧ ನಾವು ಭಾಳ ಕಡಿಮೆ ಮಾಡಿದೆವು. ಈಗ ನಾವು ಹೆಚ್ಚಾಗಿ ನಾವು ರೊಕ್ಕ ಇಸ್ಕೊಳತ್ತವ್ರಿ ಸರ್. ಇವ್ರು ಗ್ರಾಹಕರೆಲ್ಲ ಸಹಕಾರ ಕೊಡ್ತಿದ್ದಾರೆ ಅದಕ್ಕೆ ಗ್ರಾಹಕರೆಲ್ಲ ಸಹಕಾರ ಕೊಡ್ತಿದ್ದಾರೆ ರೀ. ಯಾಕೆ ರೊಕ್ಕ ಎಲ್ಲ ತೊಗೊಳತ್ತಾರೆ ರೀ. ಅದರ ಸಂಬಂಧ ಇವರು ಟ್ಯಾಕ್ಸು ಭಾಳ ಮಾಡಿದ್ದಾರೆ ರೀ. ಅದರ ಸಂಬಂಧ ನಾವೆಲ್ಲ ಈಗ ಕ್ಯಾಶ್ ಇಸ್ಕೊಳತ್ತವ್ರಿ ಸರ್. ನಾವು ಸರ್ ಒಂದೊಂದು 2 ತಾಸು ನಿಂದಿರ್ತೀವಿ ಸರ್. ನಿಂತ ಮೇಲೆ ಒಂದು ಬಾಡಿಗೆ ಬರ್ತೈತೆ ರೀ. 50 ರೂಪಾಯಿ ಬಾಡಿಗೆ ಮಿನಿಮಮ್, 30 ರೂಪಾಯಿ ಚಾರ್ಜ್ ಐತೆ ಮಿನಿಮಮ್ ನಮ್ಮದು. 50 ರೂಪಾಯಿ ನಾವು ಎಲ್ಲರೂ ಹೋಗ್ಬೇಕಾದ್ರೆ ಅವ್ರು ಫೋನ್ಪೇ ಮಾಡ್ತಾನೆ ಅಂತ ಹೇಳ್ತಾರೆ ಸರ್. ಆ ಫೋನ್ಪೇ ಮಾಡ್ತಾರೋ, ಆದರೆ ಆ ಫೋನ್ಪೇ ಒಳಗೆ ನಮ್ಮ ರೊಕ್ಕ ಕಟ್ ಆಗತ್ತವ್ರಿ ಸರ್. ನಾವು ನಿತ್ಯ 2 ತಾಸು ನಿತ್ಯ ನಾವು 50 ರೂಪಾಯಿ ಬಾಡಿಗೆ ಮಾಡೋದು ಮತ್ತು ಅದರಲ್ಲಿ ಟ್ಯಾಕ್ಸ್ ಕಟ್ ಆಗೋದು ಅಂದ್ರೆ ನಾವು ಮನೆಗೆ ತೊಗೊಂಡು ಹೋಗೋದೇನು ರೀ ಸರ್. ಟ್ಯಾಕ್ಸ್ ಕಟ್ ಆಗಬಾರ್ದು. ಮತ್ತು ಎಲ್ಲ ಜನರಿಗೆ ನೀವು ಹೇಳಬೇಕು, ತಾವೆಲ್ಲ ಸಹಕರಿಸಬೇಕು. ಇಲ್ಲ ಮತ್ತು ಫೋನ್ಪೇ ಮಾಡಬೇಡ್ರಿ, ಮತ್ತು ಕ್ಯಾಶ್ ಕೊಡ್ರಿ ಅಂತ ಹೇಳಿ ಕೆಲಸ ನಾವೆಲ್ಲ ವಿನಂತಿ ಮಾಡ್ತೀವಿ, ಕ್ಯಾಶ್ ಕೊಡ್ರಿ ಅಂತೇಳಿ. ಸರ್, ತಾವೇನು ಹೇಳ್ತೀರಿ? ನೀವು UPI ಬಳಕೆ ಮಾಡ್ತಿದ್ದೀರಾ ಹೆಂಗೆ ಅಂತ? ಇದಿಷ್ಟು ಇಲ್ಲಿರುವಂತಹ ಏನು ಆಟೋ ಚಾಲಕರು ಹೇಳ್ತಿರುವಂಥದ್ದು. ಸದ್ಯಕ್ಕೆ ನಾವು UPIಯನ್ನು ಬಳಕೆ ಮಾಡ್ತಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮೈಲಾರಿ. ಹಾಗೆ ಧ್ರುವ, ನಿಮಗೂ ಕೂಡ ಧನ್ಯವಾದ.